ವಿಡಿಯೋ ಇಷ್ಟ ಆಯ್ತಾ? ನನಗಂತೂ ಫುಲ್ ಇಷ್ಟ ಆಯ್ತು. ಬೆಳಗ್ಗೆಯಿಂದ ಅದೆಷ್ಟು ಸರಿ ನೋಡಿದನೋ ಲೆಕ್ಕನೇ ಇಲ್ಲ. ಎಂತ ನೀಚನೋ ನೀನು. ನಿಂಗೆ ಯಾರು ಅಕ್ಕ ತಂಗಿರೇ ಇಲ್ವಾ? ಈ ಸಿಚುವೇಶನ್ಗೆ ಈ ಫಿಲಾಸಫಿ ಸೂಟ್ ಆಗಲ್ಲ. ಅಲ್ಲ, ನನ್ನ ಬೇಬಿಗೋಸ್ಕರ ಒಂದು ಸಣ್ಣ ವಿಡಿಯೋ ಮಾಡೋ ರೈಟ್ಸ್ ನನಗಿಲ್ವಾ? ನೀನ್ ಇಷ್ಟು ದೊಡ್ಡ ಫ್ರಾಡ್ ಅಂತ ಗೊತ್ತಿದ್ದಿದ್ರೆ ನನ್ನ ಪ್ರಾಣ ಹೋದ್ರು ಕೂಡ ನಾನು ನಿನ್ನ ನಂಬ್ತಿರ್ಲಿಲ್ಲ. ಅಸಹ್ಯ ಆಗ್ಬೇಕು ನಿನ್ಗೆ. ಆ ವಿಡಿಯೋ ಡಿಲೀಟ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಆಹಾ, ಅಷ್ಟು ಈಸಿಯಾಗಿ ಫೋನ್ ಕೊಟ್ಬಿಡ್ತೀನಾ? ಇದನ್ನ ಮಾಡಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದೀನಿ ಅಂತ ಗೊತ್ತಾ ನಿನಗೆ? ಮೊದ್ಲು ಆ ವಿಡಿಯೋ ಡಿಲೀಟ್ ಮಾಡು, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಅರೆ ರೇ ರೇ ರೇ, ಇಷ್ಟು ಬೇಗ ಟೋನು ಸ್ಲ್ಯಾಂಗು ಎಲ್ಲ ಚೇಂಜ್ ಮಾಡ್ಬಿಟ್ಟಿಯಲ್ಲ. ಇಷ್ಟೊತ್ತವರೆಗೂ ಚಿನ್ಕುಳ್ಳಿ ತರ ಹಾಯ್ ಸರ್, ಥ್ಯಾಂಕ್ ಯು ಸರ್ ಅಂತ ಇದ್ದೆ. ಇವಾಗ ಏನಾಯ್ತು? ಸುಮ್ಮನೆ ವಿಡಿಯೋ ಡಿಲೀಟ್ ಮಾಡು. ಕೂಲ್ ಡೌನ್ ಬೇಬಿ, ಕೂಲ್ ಡೌನ್. ಈ ವಿಡಿಯೋನ ನಿಮ್ಮ ಮನೆಯವ್ರಿಗೆ, ಫ್ರೆಂಡ್ಸ್ಗೆ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಕ್ಕೆ ನನ್ಗೆ ಎಷ್ಟೊತ್ತಿನ ಕೆಲಸ. ಇಟ್ಸ್ ಜಸ್ಟ್ ಎ ಕ್ಲಿಕ್. ಆಮೇಲೆ ಎಲ್ಲರೂ ಫೋನಲ್ಲೂ ನೀನೇ ರಾರಾಜಿಸ್ತಾ ಇರ್ತೀಯ. ರಾತ್ರಿ ಕಳೆದು ಬೆಳಗಾಗೋಷ್ಟೊತ್ತಲ್ಲಿ ಯು ವಿಲ್ ಬಿ ಎ ಸೋಷಿಯಲ್ ಮೀಡಿಯಾ ಸೂಪರ್ ಸ್ಟಾರ್. ಓಕೆನಾ ನಿಂಗೆ? ಹಂಗೆಲ್ಲ ಮಾಡಬೇಡಿ ಸರ್, ನನ್ನ ಲೈಫ್ ಹಾಳಾಗೋಗುತ್ತೆ. ನಿಮ್ ಕೈ ಮುಗಿತೀನಿ, ಬೇಕಾದ್ರೆ ನಿಮ್ ಕಾಲ್ಗೂ ಬೀಳ್ತೀನಿ. ಅದೆಲ್ಲ ಬೇಡ ಕೋಕಿ. ನೀನು ಜಸ್ಟ್ ನಾನು ಹೇಳ್ದಂಗೆ ಮಾಡಿದ್ರೆ ಸಾಕು, ವಿಡಿಯೋ ಡಿಲೀಟ್ ಆಗ್ಬಿಡುತ್ತೆ. ಡೌಟೇ ಬೇಡ. ಏನ್ ಮಾಡ್ಬೇಕಿರಿ ಸರ್? ಹೇಳಿ ಸರ್. ವೆರಿ ಸಿಂಪಲ್. ನಾನು ಇಷ್ಟಪಟ್ಟಂಗೆ ನನ್ನ ಜೊತೆ ಒಂದು ದಿನ ಸ್ಪೆಂಡ್ ಮಾಡಬೇಕು ಅಷ್ಟೇ. ಒಂದೇ ಅಷ್ಟೇ ಕೋಕಿ. ಏನು ಅನ್ಕೊಂಡಿದ್ದೆ ನಿನ್ನ? ಈ ತರ ಹೇಳೋದು ನಾಚಿಕೆ ಆಗಲ್ವಾ? ನಾಚಿಕೆ ಊರಿ ನಾಚಿಕೆ ಅಂತ ನೀನು ಅನ್ಕೊಂಡ್ರೆ ಕಷ್ಟ ಆಗಲ್ಲ ಕೋಕಿ. ಅದನ್ನೆಲ್ಲ ಮನೇಲೆ ಬಿಟ್ಟು ನನ್ನ ಜೊತೆ ಬಾ. ನಿನ್ನ ರಾಣಿ ರಾಣಿ ತರ ಮಾತಾಡ್ಬೇಡ. ಹೋಗಿ ಹೋಗಿ ನಿನ್ನಂತ ನೀಚ ನಂಬುದ್ನಲ್ಲೋ. ಜಾಸ್ತಿ ಯೋಚನೆ ಮಾಡಬೇಡ ಕೋಕಿ. ಜಸ್ಟ್ ಒನ್ ಡೇ ವಿತ್ ಮೀ ಅಷ್ಟೇ. ನೋಡು, ಬೇಕಾದ್ರೆ ನೀನು ರಾತ್ರಿ ಎಲ್ಲ ಯೋಚನೆ ಮಾಡು. ಆದರೆ ನಾಳೆ ಇದೇ ಟೈಮ್ಗೆ ಇದೇ ಲೊಕೇಶನ್ಗೆ ಬರೋದು ಮಾತ್ರ ಮರಿಬೇಡ. ಅರ್ಥ ಆಯ್ತಾ? ಬಾಯ್. ಅಲ್ಲ ಗೌರಿ, ಅಷ್ಟು ದೂರದಿಂದ ಬಂದಿದ್ದೀವಿ. ಇಲ್ಲೇ ಇದ್ರು ನಿನ್ನ ಮಗಳಿಗೆ ನಮ್ಮನ್ನ ಒಂದ್ಸಲ ಮಾತಾಡಿಸ್ಬೇಕು ಅನ್ಸಿಲ್ಲ ನೋಡು. ಅಯ್ಯೋ, ಹಾಗೆಲ್ಲ ಅನ್ಕೋಬೇಡಿ ಅದಕ್ಕೆ. ಮಾತ್ರೆ ತಗೊಂಡಿದ್ದಾಳೆ, ನಿದ್ದೆ ಬಂದಿರಬೇಕು, ಎಚ್ಚರ ಆಗಿಲ್ಲ ಅನ್ಸುತ್ತೆ. ಇನ್ನೂ ಬುದ್ಧಿ ಕಲ್ತಿಲ್ಲ ಅನ್ನು. ಆ ದೇವ್ರು ಈ ಮಕ್ಕಳಿಗೆಲ್ಲ ಒಳ್ಳೆ ಬುದ್ಧಿ ಕೊಟ್ಟ. ಆದ್ರೆ ಅವಳ ತಲೆಯಲ್ಲಿ ಲದ್ದಿ ಇಟ್ಟ. ಅವಳು ಹಾಗೆ ನಡ್ಕೋತಾಳೆ ಬಿಡು. ಪಾಪ ಆ ದೇವ್ರೇನು ಮಾಡ್ತಾನೆ. ಇರಿ ಒಂದು ನಿಮಿಷ, ಕರ್ಕೊಂಬರ್ತೀನಿ. ತ್ರಿಪುರ, ಅವರು ನಿನ್ನ ನೋಡ್ಬೇಕಂತೆ ಕಣೆ. ಪರವಾಗಿಲ್ವೇ? ನನ್ನ ನೋಡೋದಕ್ಕೂ ಅಪಾಯಿಂಟ್ಮೆಂಟ್ ಕೇಳ್ತಿದ್ದಾರಾ? ಒಳ್ಳೇದೇ ಆಯ್ತು, ಬರಕ್ಕೆ ಹೇಳು.
ಮೊದಲೇ ಅವ್ರ ಬುದ್ಧಿ ಗೊತ್ತಿದ್ದು ನೀನು ಹೀಗೆ ಮಾಡ್ತೀಯಲ್ಲೇ. ಬಾ ಹೊರಗಡೆ. ನಾನೇನೋ ಬರ್ತೀನಮ್ಮ, ಆದ್ರೆ ನಿಮ್ಮ ಅದ್ಕೆ ನೋಡಕ್ ಬಂದಿರೋದು ನೀನ್ ಮುದ್ದಿನ ಸೊಸೆನಲ್ವಾ? ಯಾಕೆ ಮಹಾರಾಣಿ ಇನ್ನೂ ಬಂದಿಲ್ಲ ಅನ್ಸುತ್ತೆ. ಮೊದಲೇ ನನ್ನ ತಲೆ ಕೆಟ್ಟೋಗಿದೆ, ಅದ್ರ ಮೇಲೆ ನಿಂದು ಬೇರೆ. ಮೊದಲು ಮಹಾಲಕ್ಷ್ಮಿ ಜಪ ಮಾಡೋದು ನಿಲ್ಸಿ ಬಾ. ನೋಡು, ನಿಂಗೆ ತಲೆನೋವು ಅಂತ ಹೇಳಿದ್ದೀನಿ, ಅದನ್ನೇ ಮೇಂಟೈನ್ ಮಾಡು. ಇದು ಬೇರೆನಾ? ಮಾತ್ರೆ ತಗೊಂಡಿದ್ದೀನ ಅಥವಾ ಈಗ ತಗೋಬೇಕಾ? ತಗೊಂಡಿದ್ಯಾ, ಬಾ ಸುಮ್ಮನೆ. ಏನೋ ಹರಿ, ಇನ್ನೂ ನಿನ್ನ ಹೆಂಡತಿ ಬಂದಿಲ್ವಲ್ಲೋ? ಏನೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಹಾಗೆ ಹೊಸ ಸೊಸೆನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದರೆ ಏನೋ ಇದು ಈ ರೀತಿ ಅವಮಾನ? ಅಯ್ಯೋ ಅತ್ತೆ, ಆ ಥರ ಎಲ್ಲ ಏನಿಲ್ಲ. ಬೇಗನೆ ಬರ್ತೀನಿ ಅಂತ ಹೇಳೋಗಿದ್ದಾಳೆ. ಏನೋ ಪ್ರಾಬ್ಲಮ್ ಆಗಿರಬೇಕು, ಒಂದ್ಸಲ ಕಾಲ್ ಮಾಡಿ ವಿಚಾರಿಸ್ತೀನಿ ರೀ. ಇನ್ನೇನು ಬಾವ ಸಮಾಚಾರ? ಮಕ್ಕಳೇನು ಮಾಡ್ತಿದ್ದಾರೆ? ಅವನು ಡಿಗ್ರಿ ಮಾಡ್ತಾ ಇದ್ದಾನೆ, ಇವಳು ಎಲ್ಲ ಮುಗಿಸಿ ಇಂಟರ್ನ್ಶಿಪ್ ಮಾಡ್ತಿದ್ದಾಳೆ ಈಗ. ಲಕ್ಷ್ಮಿ, ಆಗ್ಲಿಂದ ನಿನ್ ಫೋನ್ ರಿಂಗ್ ಆಗ್ತಿದೆ. ನಿನ್ ಬ್ಯಾಗ್ನ ಎಲ್ಲೆಲ್ಲೋ ಇಟ್ಬಿಟ್ಟು ಬರ್ತೀಯಲ್ಲ? ಅಯ್ಯೋ, ಮನೆಯಿಂದಲೇ ಫೋನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅವರೇ ಕಾಲ್ ಮಾಡ್ತಿದ್ದಾರೆ. ಏ ಲಕ್ಷ್ಮಿ, ಎಲ್ಲಿದ್ಯಾ? ಇನ್ನೂ ಹೊರಟಿಲ್ವಾ? ಇಲ್ಲ ರೀ, ಇವತ್ತು ಮುಗಿಸ್ಲೇಬೇಕಾಗಿರೋ ಕೆಲಸ ಬಂದಿತ್ತು, ಅದಕ್ಕೆ ಅದಕ್ಕೆ ಮಾಡ್ತಿದ್ದೆ. ನಾನು ನಿಮ್ಗೆ ಹೇಳೋಣ ಅಂತ ಫೋನ್ ಕೂಡ ಮಾಡಿದ್ದೆ, ನಿಮ್ಮ ನಂಬರ್ ನಾಟ್ ರೀಚಬಲ್ ಬಂತು. ಆ ಕತೆ ಎಲ್ಲ ಬಿಟ್ಟು ಮೊದಲು ಹೊರಡು, ಅತ್ತೆ ಮಾವ ಕಾಯ್ತಾ ಇದ್ದಾರೆ ಇಲ್ಲಿ. ಸರಿ ರೀ, ಏನೇ ಆಯ್ತು? ಹರಿಭಾವನಾ? ಅವ್ರಿಗೆ ನನ್ನ ಮೇಲೆ ಸಿಟ್ಟು ಬಂದಿದೆ. ಅದೆಂಗೆ ಹೇಳ್ತೀಯಾ? ಯಾವಾಗಲೂ ಬಾಯಿ ತುಂಬ ಮಹಾಲಕ್ಷ್ಮಿ ಅಂತ ಕರಿತಿದ್ದವರು ಇವತ್ತು ಲಕ್ಷ್ಮಿ ಅಂತ ಕರಿತಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಸುಮ್ಮನೆ ಏನೇನೋ ಹೇಳ್ಬೇಡ. ಮನೇಲೆಲ್ಲ ಗೆಸ್ಟ್ ಬಂದಿರ್ತಾರೆ, ನೀನ್ ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ ಆಗಿರುತ್ತೆ. ಅದೇ ಗಡಿ ಬಿಡಿಲಿ ಏನೋ ಹೇಳಿರ್ತಾರಷ್ಟೇ. ಆದ್ರೂ ಒಂದಿನಕ್ಕೂ ಅವ್ರು ಈ ರೀತಿ ಮಾತಾಡಿರ್ಲಿಲ್ಲ ಕಣೆ. ಇವತ್ತೇ ಈ ರೀತಿ ಆಗ್ಬೇಕಾ? ಕೆಲಸ ಬೇರೆ ಮುಗ್ದಿಲ್ಲ. ಇನ್ನು ಎಷ್ಟಿದೆ? ವೈಟ್ ಎಲ್ಲ ಮುಗ್ದಿದೆ ಕಣೆ, ಇನ್ನು ಪಿಂಕ್ ಶರ್ಟ್ಸ್ಗಳು ಮಾತ್ರ ಬಾಕಿ ಇದೆ. ಇಷ್ಟೇ ಮುಗಿಸಿದ್ಯಂತೆ, ಇನ್ನೊಂದು 10 ಇದೆ ಅಷ್ಟೇ. ನೀನು ಆರಾಮಾಗಿ ಮುಗಿಸ್ತೀಯ, ಮುಗಿಸ್ಬಿಡು. ಸರಿ, ಎಲ್ಲರೂ ಊಟಕ್ಕೆ ಹೋಗಿ ಅರ್ಧ ಮುಕ್ಕಾಲ್ ಅವರ್ ಆಯ್ತು, ಬೇಗ ಬರಕ್ಕೆ ಹೇಳು. ಸರಿ ಆಯ್ತು.